ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆ ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಒಂದೊಳ್ಳೆ ಪ್ರಾಜೆಕ್ಟ್ ಅದು. ಆ್ಯಕ್ಚುಲಿ ಇದು ಅಂಜನಾಪುರ 10th ಬ್ಲಾಕು ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲೇ ಇರುವಂಥದ್ದು. ಇದುವೇ ಸೌತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ಇದು 25ಗೆ 30 ಇರತಕ್ಕಂಥ ಬಿಲ್ಡಿಂಗ್ ಇದಾಗಿರುತ್ತೆ ಸ್ನೇಹಿತರೆ. ಒಮ್ಮೆ ನೀವು ದಯಾನಂದ ಸಾಗರ್ ಸ್ಕೂಲ್ನ ನೋಡ್ಬೋದು. ಇದು ದಯಾನಂದ ಸಾಗರ್ ಸ್ಕೂಲ್ ಆಗಿರುತ್ತೆ. ಅದ್ರ ಮುಂದೆನೇ ಸೌತ್ ಈಸ್ಟ್ ಕಾರ್ನರ್ 25/30 ಇರುವಂಥ BDA ಬಿಲ್ಡಿಂಗ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್. ಇದು ಸೌತ್ ಫೇಸಿಂಗ್ ಇರುತ್ತೆ. ಎರಡು ಕಡೆ ನಿಮಗೆ ಗೇಟ್ನ ಕೊಟ್ಟಿರ್ತಾರೆ. ಎರಡು ಕಡೆ ನಿಮಗೆ 4 ಗೇಟ್ ಕೊಟ್ಟಿರ್ತಾರೆ. ಇದು ಸೌತ್ ಸೈಡ್ ಇರುತ್ತೆ ಸ್ನೇಹಿತರೆ. ಇದು ಸೌತ್ನ ಫ್ರಂಟ್ ಎಲಿವೇಶನ್ನು ಮತ್ತು ಬಾಲ್ಕನಿ ನೋಡ್ತಾ ಇರ್ಬೋದು. ಹಾಗೆ ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಬಿಲ್ಡಿಂಗ್ನ ಮುಂದೆಗಡೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿರುವಂಥ ಟಾರ್ ರಸ್ತೆ ನಿಮಗೆ ಈಸ್ಟ್ ಕಡೆಯೂ ಸಿಗುತ್ತೆ, ಹಾಗೆ ಸೌತ್ ಕಡೆಯೂ ಸಿಗುತ್ತೆ. ಇದು ಎಕ್ಸಾಕ್ಟಾಗಿ ಕಾರ್ನರ್ ಬಿಲ್ಡಿಂಗು. ಬಿಲ್ಡಿಂಗ್ ಮುಂದೆಗಡೆ ಹೊಂಗೆ ಮರ ತುಂಬ ತಂಪಾಗಿದೆ. ಇದು ಈಸ್ಟ್ ಫೇಸಿಂಗ್ ಮೇನ್ ಗೇಟ್ ಆಗಿರುತ್ತೆ. ಅದು ಸೌತ್ ಸೈಡ್ ಇರುತ್ತೆ. ಇದು ಈಸ್ಟ್ ಫೇಸಿಂಗ್ 4 MS ಗೇಟ್ ಫುಲ್ಲಿ ಕವರ್ ಅಪ್ ಆಗಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಇರುವಂಥ ಫ್ರಂಟ್ ಎಲಿವೇಶನ್ನು, ಫ್ರಂಟ್ ಡಿಸೈನು. ನಿಮ್ಮ ಮನೆಯ ಕನಸಿನ ಹೆಸರನ್ನು ಅಲ್ಲಿ ನೀವು ಹ್ಯಾಂಗ್ ಮಾಡ್ಕೋಬೋದು. ಜಾಗ ಕೊಟ್ಟಿದ್ದಾರೆ. ಹಾಗೆ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಈ ಬಿಲ್ಡಿಂಗು ಕೂಡ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದೆ. ಅದು ಎಕ್ಸಾಕ್ಟಾಗಿ ಡೆಡ್ ಆಪೋಸಿಟ್ ಬ್ಯಾಕ್ ಸೈಡು ನಿಮಗೆ ಈ ಬಿಲ್ಡಿಂಗ್ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗಿ ಏನೇನು ಅಮ್ಯುನಿಟೀಸ್ ಇದೆ, ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡೋಣ. ಸೊ ಗೇಟ್ ಓಪನ್ ಮಾಡಿ ನಾವು ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಲೇಔಟ್ನ ವ್ಯೂವು ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ಅದು ಸೌತ್ ಸೈಡ್ ಇರ್ತಕ್ಕಂಥ 4 ಗೇಟು. ಇದು ಕೂಡ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ 4 ಗೇಟು. ಓಕೆನಾ. ಸೊ ಏನಿಲ್ಲ ಅಂದರೂ ನಿಮಗೆ 2-3 4 ವೀಲರ್ನ ಆರಾಮಾಗಿ ನಿಲ್ಲಿಸ್ಕೋಬೋದು ಪಾರ್ಕಿಂಗ್ ಏರಿಯಾದಲ್ಲಿ. ಮತ್ತು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಅಷ್ಟು ದೊಡ್ಡದಾಗಿದೆ. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ಏನೇನಿದೆ ಅಂತಂದರೆ ಆಲ್ರೆಡಿ ನಿಮಗೆ ಪರ್ಮನೆಂಟ್ ಮೀಟರ್ ಬೋರ್ಡ್ ಬಂದಿದೆ. ಇದು ಪರ್ಮನೆಂಟ್ ಮೀಟರ್ ಬೋರ್ಡು. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ ಫೆಸಿಲಿಟಿನ ಮಾಡಿಕೊಟ್ಟಿದ್ದಾರೆ. ಮತ್ತು ತನ್ನದೇ ಆದಂಥ ಸ್ವಂತ ಬೋರ್ ಇದೆ. 1100 ಅಡಿ ಡೆಪ್ತ್ ಹೋಗಿದೆ. ತುಂಬ ಚೆನ್ನಾಗಿ ನೀರು ಬಂದಿದೆ. ಅದ್ರ ಜೊತೆಗೆ 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಹಾಗೆ ನೋಡ್ತಾ ಇರ್ಬೋದು ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಬಿಲ್ಡಿಂಗ್ನ ಸುತ್ತಲೂ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೂ ಈ ಮನೆಯ ಪಾರ್ಕಿಂಗ್ ಲೇಔಟಲ್ಲಿ ಮತ್ತೊಂದು ವಿಶೇಷ ಅಂದರೆ ಲಿಫ್ಟು ಕೂಡ ಇದೆ. ಲಿಫ್ಟೊಂದು ಫಿಟ್ಟಿಂಗ್ ಮಾಡಬೇಕು. ಲಿಫ್ಟು ಕೂಡ ಇದೆ. ಮತ್ತು ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಇದು ಪಾರ್ಕಿಂಗ್ ಲೇಔಟ್ನ ಒಂದು ನೋಟ ಆಗಿರುತ್ತೆ. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ವೆಂಟಿಲೇಷನ್ ಪರ್ಪಸ್ಸಿಗೆ MS ಇಂದ ನಿಮಗೆ ಒಂದು ವಿಂಡೋ ಬಿಟ್ಟು ಅದಕ್ಕೆ CNC ಕಟ್ಟಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಗಾಳಿ ಬೆಳಕಂತೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಎರಡು ಕಡೆ ಮೇನ್ ಗೇಟ್ ಇರೋದ್ರಿಂದ ಮೇನ್ ಗೇಟಿಂದ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಇವಾಗ ಗ್ರೌಂಡ್ ಫ್ಲೋರ್ ಅಂದರೆ ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ಎಷ್ಟು ವೈಡ್ ಆಗಿದೆ ಅಂತಂದರೆ ಅಷ್ಟು ತುಂಬ ವೈಡ್ ಆಗಿದೆ. ಎಷ್ಟೇ ಭಾರವಾದಂಥ ವಸ್ತುಗಳನ್ನ ನಾವು ಈಸಿಲಿ ಕ್ಯಾರಿ ಮಾಡ್ಬೋದು. ಸೊ ನಿಮಗೆ ಸ್ಟೇರ್ ಕೇಸ್ ಅಂತ ಬಂದರೆ ನಿಮಗೆ ಆ್ಯಂಟಿಲಪೋ ಥರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ತುಂಬ ಗ್ರಿಪ್ಪಾಗಿದೆ. ಸೊ ನಿಮಗೆ ಮೇನ್ ವಾಲ್ ಕ್ಲೈಂಟು ಕೂಡ ಅಷ್ಟೇ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ಯಾವುದೇ ರೀತಿಯ ಡೌಟ್ ಇಲ್ಲ. ಇದು ಪಾರ್ಕಿಂಗ್ ಲೇಔಟಿಂದ ನಾವು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಕಾಣಿಸುವಂಥ ಒಂದು ವ್ಯೂ ಇದಾಗಿರುತ್ತೆ. ಸೊ ಹೋಗ್ತಾ ಇರ್ಬೇಕಾದ್ರೆ ಆಟೋ ಸೆನ್ಸರ್ ಲೈಟ್ಸ್ ಕೂಡ ಆನ್ ಆಗುತ್ತೆ. ಮತ್ತು ಇಲ್ಲೂ ಅಷ್ಟೇ ನಿಮಗೆ ವಾಲ್ ಕ್ಲೈಂಟ್ ಬಂದು 2x4 ವೆಟ್ರೋಫೈಲ್ಸ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ.
ನಾವು ಮೇಲಿಂದ ಮೆಟ್ಲು ಹತ್ಕೊಂಡು ಬಂದಮೇಲೆ ಮೇಲ್ಗಡೆಯಿಂದ ನಿಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ನಿಮಗೆ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಬಂದಿದೆ. ಮನೆಯ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಬಂದಿದೆ. ಇದು ಕಂಪ್ಲೀಟಾಗಿ ಟೀಕ್ ವುಡ್ದೇ ಆಗಿರುತ್ತೆ ಸ್ನೇಹಿತರೆ, ಯಾವುದೇ ರೀತಿಯ ಡೌಟ್ ಇಲ್ಲ. ಮೇನ್ ಡೋರೆಲ್ಲ ನಿಮಗೆ ಬರ್ಮಾ ಟೀಕ್ ವುಡ್ಡಲ್ಲಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಕೆಳಗಡೆ ನಾನು ಸೆಟ್ ಬ್ಯಾಕ್ ಅಂತ ಹೇಳಿದೆ, ನೋಡ್ಬೋದು ನಿಮಗೆ ಕಂಪ್ಲೀಟಾಗಿ ಸೆಟ್ ಬ್ಯಾಕ್ ನೀಟಾಗಿ ಕಾಣಿಸುತ್ತೆ. ಇವಾಗ ಮೇನ್ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗೋಣ. ಒಳಗಡೆ ಏನೇನಿದೆ ಅಂತ ತೋರಿಸ್ಕೊಳ್ತಾ ಬರ್ತೀನಿ. ಓಪನ್ ಮಾಡಿ ನಡೀರಿ. ಸೊ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಒಂದು ದೊಡ್ಡ ಹಾಲ್ ಸಿಗುತ್ತೆ, ಬಿಗ್ ಹಾಲು. ಅದಕ್ಕಿಂತ ಮುಂಚೆ ನಿಮಗೆ ಡೋರ್ನ ತೋರಿಸ್ತೀನಿ. ಎಷ್ಟು ತಿಕ್ಕಾಗಿದೆ ಅಂದರೆ ಡೋರು ತುಂಬ ತಿಕ್ಕಾಗಿದೆ ನೋಡಿ. 2 ಇಂಚು ನಿಮಗೆ ಡೋರು ಕೊಟ್ಟಿದ್ದಾರೆ. ಆವಾಗಲೇ ಹೇಳ್ದಂಗೆ ಡೋರ್ನ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಒಂದು ಬಿಗ್ ಹಾಲ್ ಸಿಗುತ್ತೆ ನಿಮಗೆ, ನೋಡ್ತಾ ಇರ್ಬೋದು. ಇದು ಹಾಲ್ ಆಗಿರುತ್ತೆ. ಸೊ ಒಳಗಡೆಯಿಂದ ಒಂದು ನೋಟ ಬಂದು ಈ ರೀತಿ ಇದೆ. ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ ವಿಂಡೋ, ಚೆನ್ನಾಗಿದೆ. ಸೊ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಫಾಲ್ ಸೀಲಿಂಗು ಅದ್ಭುತವಾಗಿ ಚೆನ್ನಾಗಿದೆ. ಸೊ ಟಿ ವಿ ಯೂನಿಟ್ ಬಂದು ನಿಮಗೆ ಡೆಡ್ ಆಪೋಸಿಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟಿ ವಿ ಯೂನಿಟ್ ಕೂಡ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಟಿ ವಿ ಯೂನಿಟ್ನ ಮೇನ್ ಡೋರ್ ಪಕ್ಕದಲ್ಲೇ ನಿಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಮತ್ತು ಟಿ ವಿ ಯೂನಿಟ್ ಆಯಿತು. ಆ್ಯಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಅಡುಗೆ ಮನೆ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಕಬೋರ್ಡ್ಸು ಮತ್ತು ಆ್ಯಂಗಲಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವೆಂಟಿಲೇಷನ್ ಪರ್ಪಸಾಗಿ ವಿಂಡೋ ಕೊಟ್ಟಿದ್ದಾರೆ. ಸಪೋಸ್ ನೀವೇನಾದರೂ ಫ್ಯೂಚರಲ್ಲಿ ಚಿಮ್ನಿ ಹಾಕಿಸ್ಕೊತೀನಿ ಅಂದರೆ ಚಿಮ್ನಿನೂ ಕೂಡ ನೀವು ಆರಾಮಾಗಿ ಹಾಕ್ಸ್ಕೋಬೋದು. ಸೊ ನಿಮಗೆ ಸಿಲಿಂಡರ್ ಕನೆಕ್ಷನ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ. ಮತ್ತು ಸೊ ಇದೊಂದು ಅಡಿಷ್ನಲ್ಲಾಗಿ ಇನ್ಬಿಲ್ಟ್ ಥರ ಆ್ಯಡ್ ಆನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೂ ವಾರ್ಡ್ರೋಬ್ಸ್ ನೋಡ್ತಾ ಇರ್ಬೋದು, ಕಬೋರ್ಡು. ಮತ್ತು ಮೇಲ್ಗಡೆನೂ ಅಷ್ಟೇ ವೆಕೇಷನ್ ಥಿಂಗ್ಸ್ನ ನೀವು ಈಸಿಲಿ ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಕಿಚನ್ ಆಗಿರುತ್ತೆ. ನಿಮಗಿಲ್ಲ ಅಲ್ಲೇನು ಪಾಯಿಂಟ್ ಬಿಟ್ಟಿದ್ರೆ ಅಲ್ಲಿ ನೀವು ಬೇಕಾದ್ರೆ ರೆಫ್ರಿಜರೇಟರ್ನ ಇಟ್ಕೋಬೋದು. ಇದು ಕಿಚನ್ ಆಗಿದೆ. ಹಾಗೂ ಕಿಚನ್ ಆದಮೇಲೆ ಕಿಚನ್ ಪಕ್ಕದಲ್ಲಿ ನಿಮಗೆ ಒಂದು ಓಪನ್ ಮಾಡಿ ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮು. ಗೆಸ್ಟು ಫ್ರೆಂಡ್ಸು ಯಾರಾದರೂ ಬರ್ತಾರೆ ಅಂತಂದರೆ ಅವರು ಈಸಿಲಿ ಯುಟಿಲೈಸ್ ಮಾಡ್ಕೋಬೋದು. ಅದ್ರ ಪಕ್ಕದಲ್ಲಿ ನಿಮಗೆ ಸ್ವಲ್ಪ ಜಾಗ ಓಪನ್ ಬಿಟ್ಟು ಸೊ ನೈಋತ್ಯ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆನ ಮಾಡಿಕೊಟ್ಟಿರ್ತಾರೆ. ಇದು ದೇವ್ರ ಮನೆ ಆಗಿರುತ್ತೆ. ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ. ಹಾಗೆ ನಾನು ಲಿಫ್ಟು ಕೆಳಗಡೆ ಹೇಳಿದೆ, ಇಲ್ಲಿ ನಿಮಗೆ ಲಿಫ್ಟು ಒಳಗಡೆನೇ ಬರುತ್ತೆ, ಹೊರಗಡೆ ಬರೋದಿಲ್ಲ. ಲಿಫ್ಟು ಒಳಗಡೆನೇ ಬರುತ್ತೆ. ಹಾಗೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ಒಂದು ಬಿಗ್ಗು ಹಾಲು, ಒಂದು ಪೂಜಾ ರೂಮು, ಒಂದು ಕಾಮನ್ ವಾಶ್ರೂಮು, ಹಾಗೆ ಒಂದು ಕಿಚನ್ ಏರಿಯಾ, ಇದಿಷ್ಟು ತೋರಿಸಿದ್ದಾಯಿತು. ಇವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಸೊ ಟೀಕ್ ವುಡ್ ಜೊತೆಗೆ ಟಫ್ಲಾನ್ ಗ್ಲಾಸ್ನ ಹೋಲ್ಡರಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಸ್ಟೇರ್ ಕೇಸಲ್ಲಿ ನಿಮಗೆ ಬೆಳಕಿಗಾಗಿ ಸ್ಟ್ರಿಪ್ ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬೇಗ ಹೋಗ್ಬೇಕು ನೀವು.
ಸೊ ಸೆಕೆಂಡ್ ಫ್ಲೋರ್ಗೆ ಬಂದಾಯಿತು ಸ್ನೇಹಿತರೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ರೂಮ್ಗಳು ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು ಹಾಗೂ ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ಇವಾಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ನಾವು ಓಪನ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂದರೆ ರೂಮು ತುಂಬ ಸ್ಪೇಸಿಯಸ್ ಆಗಿದೆ. ನಿಮಗೆ ಬೆಡ್ ಆಪೋಸಿಟೇ ಎಕ್ಸಾಕ್ಟಾಗಿ ನಿಮಗೆ ಟಿ ವಿ ಯೂನಿಟ್ ಸಿಗುತ್ತೆ. ಅದ್ರ ಜೊತೆಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಬೆಡ್ ಆಪೋಸಿಟು ನಿಮಗೆ ಟಿ ವಿ ಯೂನಿಟ್ ಇದೆ. ಹಾಗೂ ನಿಮಗೆ ರೈಟ್ ಸೈಡ್ಗಾದರೆ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ಕಬೋರ್ಡ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೂ ವಾರ್ಡ್ರೂಪ್ ನೋಡ್ತಾ ಇರ್ಬೋದು. ವಾರ್ಡ್ರೂಪಲ್ಲೂ ಕೂಡ ನಿಮಗೆ ಸ್ಟ್ರಿಪ್ ಲೈಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಮೇಲೇನೂ ಅಷ್ಟೇ, ವಾರ್ಡ್ರೂಪ್ ಮೇಲೇನೂ ಕೂಡ ಕಬೋರ್ಡ್ ಮಾಡಿ ಕೊಟ್ಟಿದ್ದಾರಲ್ಲ, ಅದನ್ನು ಸ್ಟೋರ್ ಮಾಡ್ಕೋಬೋದು ಏನಾದರೂ. ಆ ಡೋರ್ ಓಪನ್ ಮಾಡಿ. ಈ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಡ್ರೆಸ್ಸಿಂಗ್ ರೂಮ್ ಅಂತಲೇ ಹೇಳ್ಬೋದು. ಇದು ಪರ್ಸ್ನಲ್ಲಾಗಿ ಲೇಡೀಸ್ ಏನಾದರೂ ಸ್ಯಾರಿ ವೇರ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಮಾಡ್ಕೊತಾ ಇದ್ದಾರೆ ಅಂದರೆ ಸೊ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಇಲ್ಲಿ ಕಾಸ್ಮೆಟಿಕ್ ಥಿಂಗ್ಸ್ನೆಲ್ಲ ಇಟ್ಕೋಬೋದು. ಆ ರೀತಿ ಜಾಗನ ಮಾಡಿಕೊಟ್ಟಿದ್ದಾರೆ. ಲೇಡೀಸು ಪರ್ಸ್ನಲ್ ಕಾಸ್ಮೆಟಿಕ್ ಥಿಂಗ್ಸ್ನೆಲ್ಲ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಜಾಗ, ವೇಸ್ಟ್ ಮಾಡ್ದಿರ ಏನೋ ಒಂದು ಯೂಸ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಇದು ಕಾಟ್ ಆಗಿರುತ್ತೆ. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇದಕ್ಕೂ ಕೂಡ. ಇಲ್ಲೂ ಕೂಡ ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅಂತ ಬರುತ್ತೆ, ಅದನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಮತ್ತು ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಬಿಟ್ಟಿದ್ದಾರೆ. ಮತ್ತು ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಆಲ್ರೆಡಿ ಜಾಗನ ಮಾಡಿಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ನ ಪಿನ್ ಟು ಪಿನ್ ಮಾಹಿತಿ ಆಗಿತ್ತು. ಈಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ನ ಓಪನ್ ಮಾಡಿ ಒಳಗಡೆ ಹೋದರೆ, ಒಳಗಡೆ ಬಂದ ತಕ್ಷಣ ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ನ ವ್ಯೂ ಈ ರೀತಿ ಇರುತ್ತೆ. ಬೆಡ್ ಆಗಿರ್ಬೋದು, ಬೆಡ್ ಆಪೋಸಿಟ್ ನಿಮಗೆ ಟಿ ವಿ ಯೂನಿಟ್ ಆಗಿರ್ಬೋದು, ಮತ್ತು ಪಕ್ಕದಲ್ಲಿರುವಂಥ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ಆಗಿರ್ಬೋದು. ಹಾಗೂ ನಿಮಗೆ ಡ್ರೆಸ್ಸಿಂಗ್ ಟೇಬಲು ಇಲ್ಲೇ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇರೋದೆ. ಮಾಸ್ಟರ್ ಬೆಡ್ರೂಮಲ್ಲಿ ಇನ್ನೊಂದೇನು ಅಂತಂದರೆ ನಿಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬಾಲ್ಕನಿ ಡೋರ್ ಓಪನ್ ಮಾಡಿ. ಬಾಲ್ಕನಿ ಡೋರ್ ಓಪನ್ ಮಾಡಿ ಹೊರಗಡೆ ಬಂದರೆ ನಿಮಗೆ ಸೌತ್ ಫೇಸಿಂಗ್ ಬಾಲ್ಕನಿ ಸಿಗುತ್ತೆ. 2 ಫ್ಲೋರಲ್ಲೂ ನಿಮಗೆ ಸೌತ್ ಫೇಸಿಂಗ್ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ನೋಡ್ತಾ ಇರ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ನ ಸಂಪೂರ್ಣ ಮಾಹಿತಿ ಇದಾಗಿತ್ತು. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಹಿತಿ ಆಯಿತು. ಇವಾಗ ಸೆಕೆಂಡ್ ಫ್ಲೋರ್ ಟು 3rd ಫ್ಲೋರ್ಗೆ ಹೋಗೋಣ. 3rd ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಹೋಲ್ಡರ್ ಕೊಟ್ಟಿದ್ದಾರೆ, ರೈಲಿಂಗ್ಸ್ ಥರ. ಮತ್ತು ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋ ಬಿಟ್ಟಿದ್ದಾರೆ. ಗಾಳಿ ಮತ್ತು ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಸೊ ನಿಮಗೆ ಸ್ಟೇರ್ ಕೇಸ್ ಪಕ್ಕದಲ್ಲಿರುವಂಥ ವಿಂಡೋನಲ್ಲಿ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಇದು 3rd ಫ್ಲೋರ್ ಬಂದ ತಕ್ಷಣ ಇನ್ನೊಂದು ಮಾಸ್ಟರ್ ಬೆಡ್ರೂಮು ಮತ್ತು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಫಸ್ಟು ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ. ಓಪನ್ ಮಾಡಿ. ಈ ಡೋರ್ ಓಪನ್ ಮಾಡಿದ್ರೂ ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ಸೇಮ್ ಅದೇ ರೀತಿ ಬರುತ್ತೆ ಈ ರೂಮಲ್ಲೂ ಕೂಡ.
ಬೆಡ್ಡು, ಆಪೋಸಿಟ್ ಟಿ ವಿ ಯೂನಿಟು, ವಾರ್ಡ್ರೂಬ್ಸ್ ಆ್ಯಂಡ್ ಕಬೋರ್ಡ್ಸ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಆ ಸೈಡು ಕೂಡ. ಆಮೇಲೆ ಈ ಬಿಲ್ಡಿಂಗಲ್ಲಿ ಏನಪ್ಪ ಇನ್ನೊಂದು ಪ್ಲಸ್ ಪಾಯಿಂಟು ಅಂದರೆ ರೂಮ್ಗಳಲ್ಲಿ ವಾರ್ಡ್ರೂಬ್ ಅಂತ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಸ್ಟೋರೇಜು ನೀವು ತುಂಬ ಜಾಸ್ತಿನೇ ಇದೆ, ತುಂಬ ಸ್ಪೇಸಿಯಸ್ ಆಗಿದೆ. ಎಷ್ಟೇ ಐಟಮ್ಸ್ ಇದ್ರೂ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು, ಅಷ್ಟು ಜಾಗ ಇದೆ, ಅಷ್ಟು ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ, ವೇಸ್ಟ್ ಮಾಡಿದಿರ ಜಾಗನ. ಇದು ಅಟ್ಯಾಚ್ಡ್ ವಾಶ್ರೂಮು. ಹಾಗೂ ಇದೇ ರೂಮಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಇದ್ದಾಗೆ ಇಲ್ಲೂ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಆವಾಗಲೇ ಹೇಳ್ದಂಗೆ ಇದು ಬಾಲ್ಕನಿ ಡೋರ್ ಆಗಿರುತ್ತೆ, ಸೌತ್ ಫೇಸಿಂಗೇ ಬರುತ್ತೆ ಬಾಲ್ಕನಿ ಡೋರು. ಇವಾಗ ಇನ್ನೊಂದು ರೂಮ್ ಇದೆ, ಅದು ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು. ಓಪನ್ ಮಾಡಿ. ಇದು ತುಂಬ ಸ್ಪೇಸಿಯಸ್ ಆಗಿ ಇದೆ. ಸೇಮ್ ಇದರಲ್ಲೂ ಕೂಡ ಕಬೋರ್ಡ್ಸು ಮತ್ತು ವಾರ್ಡ್ರೋಬ್ಸ್ ಕಾಟ್ ಹಾಕಿದರೆ ಸೇಮ್ ಅದೇ ರೀತಿ ಆಗ್ತಾಯಿತ್ತು. ಇದರಲ್ಲಿ ಕಾಟ್ ಒಂದು ಮಿಸ್ಸಿಂಗು ಮತ್ತು ಟಿ ವಿ ಯೂನಿಟ್ ಒಂದಿಲ್ಲ ಅಷ್ಟೇ. ನೋಡಿ, ಆ ಕಡೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಮತ್ತು ಮೇಲ್ಗಡೆ ಸ್ಟೋರೇಜ್ ಕೆಪಾಸಿಟಿನೂ ಕೊಟ್ಟಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಡ್ರೆಸ್ಸಿಂಗ್ ರೂಮ್ ಅಂತ ಚಿಕ್ಕದಾಗಿ ಜಾಗ ವೇಸ್ಟ್ ಮಾಡಿದ್ದೀರ, ತುಂಬ ಚೆನ್ನಾಗಿದೆ. ಇದು ಫಾಲ್ಸಿಂಗು ಹಾಗೂ ಅಟ್ಯಾಚ್ಡ್ ವಾಶ್ರೂಮು. ಇದಿಷ್ಟು 3rd ಫ್ಲೋರಲ್ಲಿರುವಂಥ ಒಂದು ಗೆಸ್ಟ್ ರೂಮು, ಹಾಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿಯಾಗಿತ್ತು. ಇವಾಗ ನಾವು 3rd ಫ್ಲೋರ್ ಟು 4th ಫ್ಲೋರ್ಗೆ ಹೋಗೋಣ. ನೋಡಿ, ಪ್ರತಿ ಫ್ಲೋರಲ್ಲೂ ನಿಮಗೆ ಲಿಫ್ಟು ಪ್ರತಿ ಫ್ಲೋರಲ್ಲೂ ಇದೆ. ಇವಾಗ ನಾವು 3rd ಫ್ಲೋರ್ ಟು 4th ಫ್ಲೋರ್ಗೆ ಹೋಗೋಣ. 4th ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ನೋಡ್ತಾ ಇರ್ಬೋದು, ವೆಂಟಿಲೇಷನ್ ಪರ್ಪಸ್ ವಿಂಡೋ ಇದೆ, ಸೌತ್ ಫೇಸಿಂಗು, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. 4th ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಟೆರೇಸಲ್ಲಿ ನಿಮಗೆ MS ಡೋರ್ ಕೊಟ್ಟಿದ್ದಾರೆ, ಕಂಪ್ಲೀಟಾಗಿ ಕವರ್ ಅಪ್ ಆಗಿದೆ ಸೇಫ್ಟಿ ಪರ್ಪಸ್ಸು. ಡೋರ್ ಓಪನ್ ಮಾಡಿ ಟೆರೇಸ್ಗೆ ಹೋದ ತಕ್ಷಣ ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು, ಇದೆಲ್ಲ ಆ್ಯಂಟಿ ಸ್ಕಿಟ್ಟು. ಮತ್ತು ಇಲ್ಲೂ ಅಷ್ಟೇ ಗಾಳಿ ಬೆಳಕಿಗೆ UPVC ವಿಂಡೋ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಕೈಯಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಜಾಗನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ವಾಷಿಂಗ್ ಮಿಷಿನ್ನ ಇಟ್ಕೊತೀನಿ ಅಂದರೆ ವಾಷಿಂಗ್ ಮಿಷಿನ್ನು ಕೂಡ ಮೇಲ್ಗಡೆ ಟೆರೇಸಲ್ಲಿ ಈ ಜಾಗ ಮಾಡಿದ್ದಾರೆ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ನ ಬೇಕಾದರೆ ಇಟ್ಕೋಬೋದು, ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಏನೇ ಇದ್ರೂ ಕೂಡ ನೀವು ಇಲ್ಲಿ ಇಟ್ಕೋಬೋದು ಕೆಮಿಕಲ್ನ. ಸೊ ಮತ್ತು ಇದ್ರ ಮೇಲೆ ಹೋದರೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕನ್ನು ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಮೇಲೆ. ನಾನು ಆವಾಗಲೇ ಹೇಳ್ದಂಗೆ ಇದು ಎಕ್ಸಾಕ್ಟ್ ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲ್ ಆಪೋಸಿಟ್ ಅಂತ ಹೇಳಿದೆ, ನೋಡ್ತಾ ಇರ್ಬೋದು. ಇದು ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲು, ಅಂಜನಾಪುರ 10th ಬ್ಲಾಕು. ಸ್ನೇಹಿತರೆ, ಇದಿಷ್ಟು ಈ ಬಿಲ್ಡಿಂಗ್ನ ಮಾಹಿತಿ ಆಗಿತ್ತು. ಇನ್ನು ಈ ಬಿಲ್ಡಿಂಗಲ್ಲಿ ಏನೇನು ವರ್ಕು ಪೆಂಡಿಂಗ್ ಇದೆ ಅಂತಂದರೆ, ಸೊ ಲಿಫ್ಟು ವರ್ಕು ಒಂದು ಪೆಂಡಿಂಗ್ ಇದೆ, ಹಾಗೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಒಂದು ಕೋಟು ಪೇಂಟಿಂಗ್ ಪೆಂಡಿಂಗ್ ಇದೆ ಸ್ನೇಹಿತರೆ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟಾಗಿ ಮಾಡಿಸ್ಕೊಡ್ತಾರೆ. ಹಾಗೂ ಸಣ್ಣ ಪುಟ್ಟ ಏನೇ ವರ್ಕ್ ಇತ್ತು ಅಂತಂದರೂ ಅದನ್ನು ಕೂಡ ಮಾಡಿಸ್ಕೊಡ್ತಾರೆ. ಅದರ ಜೊತೆಗೆ ಇದು 25ಗೆ 30 BDA ಸೌತ್ ಈಸ್ಟ್ ಕಾರ್ನರ್ ಮೇನ್ ಗೇಟ್ ಆಗಿರುವಂಥ ಬಿಲ್ಡಿಂಗು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇರುವಂಥ ಮನೆ ಇದಾಗಿರುತ್ತೆ. ಸೊ ಈ ಬಿಲ್ಡಿಂಗ್ನ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,75,00,000 ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲು. ಸೊ ಯಾರಿಗೆಲ್ಲ ಈ ಲೊಕೇಶನಲ್ಲಿ ಒಂದೊಳ್ಳೆ BDA ಕಾರ್ನರ್ ಮನೆನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ.
ಸೊ ನಿಮ್ಮ ಸ್ನೇಹಿತರ ಸರ್ಕಲಲ್ಲಾಗಿರ್ಬೋದು, ಫ್ಯಾಮಿಲಿ ಸರ್ಕಲಲ್ಲಾಗಿರ್ಬೋದು, ಈ ಒಂದು ಲೊಕೇಶನಲ್ಲಿ ಮನೆನ ನೋಡ್ತಾ ಇರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ವಿಡಿಯೋ ಎಲ್ಲ ಹೇಗೆ ಬರ್ತಾಯಿದೆ, ಯಾವ ಥರ ಬರ್ತಾಯಿದೆ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ಒಂದೊಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೂ ಮುಂದೆ ನಾನು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆ ಮತ್ತೊಮ್ಮೆ ಭೇಟಿಯಾಗೋಣ. ಬಾಯ್.